ಒಂದೇ ಮಳೆಗೇನೆ ಮುಂಬೈ ಸಂಕಷ್ಟದಲ್ಲಿದೆ. ಈಗ ಡಬಲ್ ಎಂಜಿನ್ ಅವಸ್ಥೆ ಎಂಥದ್ದು ಅನ್ನೋದು ಎದ್ದು ಕಾಣ್ತಾ ಇದೆ. ಮುಂಬೈ ಮತ್ತೆ ಪುಣೆ ನಡುವೆ ಸುಮಾರು 7,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದಂಥ ಒಂದು ಎಕ್ಸ್‌ಪ್ರೆಸ್ ವೇ ಮೇ 1ರಂದು ಉದ್ಘಾಟನೆ ಆದ ಬಳಿಕ 8 ವಾರಗಳಲ್ಲಿ ಮೊದಲ ಮಳೆಗೇನೆ ರಸ್ತೆಯಲ್ಲೇ ಪ್ರವಾಹ ಸೃಷ್ಟಿಯಾಗಿದೆ. ಸಾವಿರಾರು ಕೋಟಿ ಹೂಡಿಕೆ ಮಾಡಿದ್ರೂ ಕೂಡ ಒಂದು ಸುರಕ್ಷಿತ ರಸ್ತೆಯನ್ನ ನಿರ್ಮಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇಯಲ್ಲಿನ ಮಿಸ್ಸಿಂಗ್ ಲಿಂಕ್ ಸುರಂಗ ಕುಸಿತಕ್ಕೆ ಮಳೆಯನ್ನ ಮಾತ್ರನೇ ದೂಷಿಸಬಹುದಾ? ಅಥವಾ ಅಂತಹ ರಸ್ತೆಗಳನ್ನು ವಿನ್ಯಾಸಗೊಳಿಸೋದಕ್ಕೆ ಬಳಸುವಂಥ ತಂತ್ರಜ್ಞಾನ ಆಗಿರ್ಬೋದು, ಮತ್ತೆ ತಿಳುವಳಿಕೆ ಬಗ್ಗೆ ಕೂಡ ಈಗ ಪ್ರಶ್ನೆ ಇದೆಯಾ? ಇದರಲ್ಲಿ ಹಣ ದುರುಪಯೋಗವಾಗಿದೆಯಾ ಅಥವಾ ತಿಳುವಳಿಕೆಯ ಕೊರತೆ ಇದೆಯಾ ಅನ್ನೋದು ಮುಂಬೈ ಮತ್ತೆ ಪುಣೆಯ ಜನರ ಪ್ರಶ್ನೆ. ಇದು 7,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದಂಥ ಈ ಎಕ್ಸ್‌ಪ್ರೆಸ್ ವೇ ಒಂದೇ ಮಳೆಯಲ್ಲೇನೆ ಕುಸಿದು ಬೀಳುವಷ್ಟು ಕಳಪೆ ಆಗಿತ್ತ? ಹಾಗಾದ್ರೆ ಈ ಸಾವಿರಾರು ಕೋಟಿ, ನೂರಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದಂಥ ಮುಂಬೈನ ಮೂಲ ಸೌಕರ್ಯದ ಗುಣಮಟ್ಟ ಎಂಥದ್ದು? ಮುಂಬೈನಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಮೂಲ ಸೌಕರ್ಯದ ಹೆಸರಿನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ದುರುಪಯೋಗ ಮಳೆಗಾಲದಲ್ಲಿ ಮಾತ್ರನೇ ಬಟಬಯಲಾಗುತ್ತೆ. ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆ ಹೊತ್ತಿನಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಇದಕ್ಕಿಂತ ಬಲಿಷ್ಠವಾದಂಥ ಬೇರೆ ಯಾವುದೇ ಸೇತುವೆನೇ ಇಲ್ಲ ಅಂತ ಯಾರಿಗಾದ್ರೂ ಅನಿಸ್ತಾ ಇತ್ತು. ಆದರೆ ಅದರ ಅಸಲಿಯತ್ತು ಏನನ್ನೋದು ಒಂದೇ ಮಳೆಗೇನೆ ಬಯಲಿಗೆ ಬಂದಿದೆ. ಈಗ ರಸ್ತೆ ಕೆಲವು ಸ್ಥಳಗಳಲ್ಲಿ ಆಗಲೇ ಗುಂಡಿಗಳು ಗೋಚರಿಸ್ತಾ ಇವೆ. ಇದು ರಸ್ತೆಯನ್ನ ಸರಿಯಾಗಿ ನಿರ್ಮಿಸಲಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಕತ್ತೆ. ಸರ್ಕಾರ ತನ್ನ ಅಭಿವೃದ್ಧಿ ಕಾಮಗಾರಿಯ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ. ಆದ್ರೆ 2 ತಿಂಗಳಿಗೂ ಮೊದಲೇನೆ ಸುರಂಗ ಕುಸಿಯುತ್ತೆ. ಈಗ ಆ ರಸ್ತೆಯನ್ನ ಮುಚ್ಚಬೇಕಾಗಿದೆ. 7 ದೇಶಗಳ ಸಹಾಯದಿಂದ ಮತ್ತೆ 7,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದಂಥ ಈ ಸೇತುವೆ ಮೊದಲ ಮಳೆಯನ್ನ ಯಾಕೆ ತಡೆದುಕೊಳ್ಳಿಲ್ಲ? ಅದನ್ನ ಯಾಕೆ ಮುಚ್ಚಬೇಕಾಯ್ತು? ಈಗ 7 ದೇಶಗಳಿಂದ ಸಹಾಯವನ್ನ ಪಡೆಯಲಾಯಿತು, ಆದ್ರೂ ನಿರ್ಮಾಣ ಕಂಪನಿ ಭಾರತದ್ದು ಅಂತ ಹೇಳಲಾಯಿತು. ಸೇತುವೆ ಗಾಳಿಯನ್ನ ತಡೆದುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಪರೀಕ್ಷಿಸೋದಕ್ಕೆ ಡೆನ್ಮಾರ್ಕ್ ಅನ್ನ ಕರೆಸಲಾಯಿತು. ಕೇಬಲ್ಗಳನ್ನ ಮಲೇಷ್ಯಾದಿಂದ ತರಿಸಲಾಯಿತು, ಅವುಗಳನ್ನ ಆಸ್ಟ್ರಿಯಾದಿಂದ ಪರೀಕ್ಷಿಸಲಾಯಿತು. ಆದ್ರೂ ಅದರ ಅವಸ್ಥೆ ಈಗ ಹೀಗಾಗಿದೆ. ಬಿಹಾರದಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾದಂತಹ ಸೇತುವೆ ಪದೇ ಪದೇ ಕುಸಿಯುತ್ತೆ. ಡೆಹ್ರಾಡೂನ್ ಎಕ್ಸ್‌ಪ್ರೆಸ್ ವೇಯಲ್ಲಿ ಗುಂಡಿಗಳು ಕಾಣಿಸ್ಕೊಳ್ತವೆ. ಯಾರನ್ನು ಹೊಣೆಗಾರನ್ನಾಗಿ ಮಾಡೋದಕ್ಕಾಗ್ತಾ ಇಲ್ಲ. ಈಗ ರಸ್ತೆಗಳು ಮುಳುಗ್ತಾನೆ ಇರ್ತವೆ, ಜೀವಗಳು ಹೋಗ್ತಾನೆ ಇರ್ತವೆ. ಮತ್ತೆ ಇನ್ನೊಂದು ಕಡೆಗೆ ಮೋದಿ ಸರ್ಕಾರ ತೆರಿಗೆ ಸಂಗ್ರಹಿಸೋದನ್ನ ಮುಂದುವರಿಸುತ್ತೆ. ಮುಂಬೈ ಮತ್ತೆ ಪುಣೆ ಮಳೆಯಿಂದಾಗಿ ಗಂಟೆಗಟ್ಟಲೆ ಸಂಪರ್ಕ ಕಡಿತಗೊಂಡಿದೆ. ಮುಂಬೈ ಈಗ ಪ್ರವಾಹಕ್ಕೆ ಸಿಲುಕಿದೆ. ಮಳೆ ಎಲ್ಲರ ರಹಸ್ಯಗಳನ್ನ ಬಹಿರಂಗಪಡಿಸ್ತಾ ಇದೆ. ಈಗ ಈ ಸೇತುವೆಯನ್ನ ಚಂಡಮಾರುತವನ್ನ ತಡೆದುಕೊಳ್ಳೋ ಹಾಗೆ ಕಟ್ಟಲಾಗಿದೆ ಅಂತ ಹೇಳಲಾಯಿತು. ಆದ್ರೆ ಅದು ಪಶ್ಚಿಮ ಘಟ್ಟಗಳ ಮಳೆಯನ್ನೇ ತಡೆದುಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಸೇತುವೆಗಳನ್ನ ಸರಿಯಾಗಿ ನಿರ್ಮಿಸೋದಕ್ಕಿಂತನೂ ಹೆಚ್ಚಾಗಿ ಮಾತಾಡೋದು, ತೋರಿಸ್ಕೊಳ್ಳೋದೇ ಹೆಚ್ಚಾಗಿದೆ. ಚಂಡಮಾರುತವನ್ನ ತಡೆದುಕೊಳ್ಳೋ ಹಾಗೆ ಇದನ್ನ ಕಟ್ಟಲಾಗಿದ್ರೆ ಮಳೆಯನ್ನ ಮರೆಯಲಾಗಿತ್ತ? ಹಾಗಾದ್ರೆ ಈ ಸೇತುವೆ ಒಂದೇ ಮಳೆಯನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದಾದ್ರೆ ಸುರಂಗ ಸಂಪೂರ್ಣ ಸುರಕ್ಷಿತವಾಗಿದೆ ಅಂತ ಅಧಿಕಾರಿಗಳು ಅದ್ ಹೇಗೆ ಹೇಳಿದ್ರು? ವಿವಿಧ ಸ್ಥಳಗಳಲ್ಲಿ ಎಕ್ಸ್‌ಪ್ರೆಸ್ ವೇ ಪ್ರವಾಹಕ್ಕೆ ಒಳಗಾಯಿತು ಅನ್ನೋದಾದ್ರೆ ಎಕ್ಸ್‌ಪ್ರೆಸ್ ವೇಯ ಗುಣಮಟ್ಟನೇ ಹೀಗಿದೆಯಾ? ಮಹಾರಾಷ್ಟ್ರ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಅನಿಲ್ ಕುಮಾರ್ ಅವರು ಇದನ್ನ ಆಕ್ಟ್ ಆಫ್ ಗಾಡ್ ಅಂತ ಕರೆದ್ರು. 2016ರಲ್ಲಿ ಕೋಲ್ಕತ್ತಾದಲ್ಲಿ ಸೇತುವೆ ಕುಸಿದು ಬಿದ್ದಾಗ ಮಮತಾ ಬ್ಯಾನರ್ಜಿ ಅವರು ಅದನ್ನ ಆಕ್ಟ್ ಆಫ್ ಗಾಡ್ ಅಂತ ಕರೆದ್ರು. ಆದ್ರೆ ಪ್ರಧಾನಿ ಮೋದಿ ಅದನ್ನ ಆಕ್ಟ್ ಆಫ್ ಫ್ರಾಡ್ ಅಂತ ಕರೆದಿದ್ರು. ಹಾಗಾದ್ರೆ ಈಗ ಮುಂಬೈನಲ್ಲಿ ಆಗಿರೋದು ಆಕ್ಟ್ ಆಫ್ ಫ್ರಾಡೇ ಅಲ್ವಾ? ಮುಂಬೈನಲ್ಲಿ ಇಡೀ ಜುಲೈನಲ್ಲಿ ಬೀಳುವಂತಹ ಮಳೆ 6 ದಿನಗಳಲ್ಲಿ ಬಿದ್ದಿದೆ. 1 ತಿಂಗಳ ಮಳೆ 6 ದಿನಗಳಲ್ಲಿ ಬಿದ್ದರೆ ಸಮಸ್ಯೆಗಳು ಉಂಟಾಗುತ್ತವೆ. ಆದರೆ ಸೇತುವೆ ಕುಸಿತ ಮಳೆಯಿಂದಾಗಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತದ ಅನೇಕ ನಗರಗಳಲ್ಲಿ ಅಂತಹ ಮಳೆ ಮತ್ತೆ ಬಿರುಗಾಳಿಗಳ ಸಮಯದಲ್ಲಿ ಎಲ್ಲಾನು ಸ್ಥಗಿತಗೊಳ್ಳುತ್ತೆ. ಅಲ್ಲಿಯೂ ಕೂಡ ರಸ್ತೆಗಳ ಜಲಾವೃತ ಆಗುತ್ತವೆ. ಆದರೆ ಆ ನಗರಗಳಲ್ಲಿ ಕಂಡುಬರುವಂತಹ ಸುರಕ್ಷತೆ ಮತ್ತೆ ರಕ್ಷಣಾ ಕ್ರಮಗಳು ಭಾರತದ ಯಾವುದೇ ನಗರದಲ್ಲಿಯೂ ಕೂಡ ನಮಗೆ ಕಂಡು ಬರೋದಿಲ್ಲ. ಧಾರಾವಿ ಒಳಗೆ ಉದ್ದವಾದ ಪೈಪ್ಲೈನ್ಗಳನ್ನು ಹಾಕಲಾಗಿದೆ. ಇಲ್ಲಿನ ಚರಂಡಿಗಳು ಮಳೆ ನೀರಿನಿಂದ ತುಂಬಿ ಹರಿತಾ ಇವೆ ಮತ್ತೆ ಮನೆಗಳಿಗೆ ನೀರು ನುಗ್ಗುತ್ತಾ ಇದೆ. ಇಲ್ಲಿನ ನಿವಾಸಿಗಳು ಮೊದಲು ಮಳೆ ನೀರನ್ನ ಮಿಥಿ ನದಿಗೆ ಹರಿಸುವಂತ ಚರಂಡಿ ಇತ್ತು ಅಂತ ಹೇಳ್ತಾರೆ. ಇದು ಮಳೆಗಾಲದ ದಿನಗಳಲ್ಲಿ ಮನೆಗಳಿಗೆ ನೀರು ನುಗ್ಗೋದನ್ನ ಕಡಿಮೆ ಮಾಡಿತ್ತು. ಆದ್ರೆ ಮೆಟ್ರೋ ನಿರ್ಮಾಣ ಆದಾಗ್ನಿಂದಾನು ಮಿಥಿ ನದಿ ನಾಲೆಗೆ ಸಂಪರ್ಕ ಕಡಿತಗೊಂಡಿದೆ. ಈಗಾಗಲೇ ಇದ್ದಂಥ ನಾಲೆಯನ್ನ ಮುಚ್ಚಲಾಗಿದೆ ಮತ್ತೆ ಅದರ ಸ್ಥಳದಲ್ಲಿ ಮೆಟ್ರೋ ಹೊಸದನ್ನ ನಿರ್ಮಾಣ ಮಾಡ್ತಾ ಇದೆ ಅನ್ನೋದು ಜನರ ದೂರು. ಅದು ಪೂರ್ಣಗೊಳ್ಳೋದಕ್ಕೆ ಇನ್ನೂ ಕೆಲವು ತಿಂಗಳುಗಳೇ ಬೇಕಾಗುತ್ತವೆ. ಡುಂಗರ್ಖಾನ ಅಂತ ಕರೆಯಲ್ಪಡುವಂಥ ಪ್ರದೇಶ ಧಾರಾವಿ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿದೆ. ಅಲ್ಲಿ ಮೆಟ್ರೋ ನಿಲ್ದಾಣಕ್ಕಾಗಿ ಹೊಂಡಗಳನ್ನು ಅಗೆಯಲಾಗಿದ್ದು ಜನರ ಸ್ಥಿತಿ ಇವತ್ತು ಭೀಕರವಾಗಿದೆ. ಅಲ್ಲಿ ಅಡಿಪಾಯಕ್ಕಾಗಿ ಆಗಿದಂಥ ಹೊಂಡಗಳಿಂದ ನೀರನ್ನು ಹೊರಗೆ ಬಿಟ್ಟಾಗ ಇಡೀ ಮಾರ್ಗನೇ ಮುಚ್ಚಿ ಹೋಗಿತ್ತು. ಮತ್ತೆ ಇಡೀ ಮಾಹಿಮ್ ನಿಲ್ದಾಣ ಜಲಾವೃತ ಆಗಿತ್ತು.
ಜನರು 3 ದಿನಗಳ ಕಾಲ ನೀರಿನಲ್ಲೇನೆ ಮುಳುಗಿದ್ರು. ಇದೆಲ್ಲಾನು ಅಭಿವೃದ್ಧಿಯ ಹೆಸರಲ್ಲಿ ನಡೀತಾ ಇದೆ. ಅಲ್ಲಿ ತಿಂಗಳುಗಳ ಕಾಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದು ಅಲ್ಲಿನ ಜನರ ಪ್ರಶ್ನೆ ಆಗಿದೆ. ಮುಂಬೈನ ಒಂದು ಮಗಳಿನ ಇಂಥ ಕಷ್ಟಗಳ ಬಗ್ಗೆ ದೇಶ ಗೊತ್ತಾಗೋದು ಹಾಗಿರಲಿ, ಮುಂಬೈನಲ್ಲಿನೇ ಚರ್ಚೆ ಆಗೋದಿಲ್ಲ. ಚರ್ಚೆಗಳೆಲ್ಲ ಏನಿದ್ರು ಎತ್ತರದ ಕಟ್ಟಡಗಳಿಂದ ಆವೃತವಾದಂಥ ಪ್ರದೇಶಗಳ ಸುತ್ತಾನೇ ಇರುತ್ತೆ. ರಸ್ತೆಗಳಲ್ಲಿ ನೀರು ಸೇರುತ್ತೆ ಮತ್ತೆ ಕಾರುಗಳ ತೇಲ್ಕೊಂಡು ಹೋಗುತ್ತೆ. ಮಧ್ಯಮ ವರ್ಗ ಇದ್ರ ಬಗ್ಗೆ ಧ್ವನಿ ಎತ್ತುತ್ತೆ. ಪ್ರತಿ ಮಳೆಗಾಲದಲ್ಲಿ ಇದು ಸಾಮಾನ್ಯ ಆಗ್ತಾ ಇದೆ. ಮುಂಬೈನಲ್ಲಿ ಪ್ರತಿ ವರ್ಷನೂ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಪ್ರತಿ ವರ್ಷನೂ ಮಳೆ ಹೊತ್ತಿನಲ್ಲಿ ಮತ್ತಿದೇ ಕತೆ ಪುನರಾವರ್ತನೆ ಆಗುತ್ತೆ. ಮುಂಬೈನ ಮಧ್ಯಮ ವರ್ಗ ತಮ್ಮದೇ ನಗರದಲ್ಲಿನ ಮಾಲಿನ್ಯ ಜನರ ನೋವನ್ನು ನಿರ್ಲಕ್ಷ್ಯ ಮಾಡುತ್ತೆ. ಅವರು ಕೊಳೆಗೇರಿಗಳ ಬಗ್ಗೆ ಕಡಿಮೆ ಮಾತಾಡ್ತಾರೆ. ಆದ್ರಿಂದಾಗಿ ಮಳೆಯಿಂದ ಉಂಟಾಗುವಂಥ ವಿನಾಶ ಮತ್ತೆ ಅದರ ಹಿಂದಿನ ಭ್ರಷ್ಟಾಚಾರ ಹೆಚ್ಚು ಚರ್ಚೆ ಆಗದೇನೆ ಮರೆಯಾಗ್ಬಿಡುತ್ತೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರಬ್ಬರ್ ಕಾರ್ಖಾನೆಗಳಿಂದ ರಾಸಾಯನಿಕಗಳು ಮಿಶ್ರಣವಾಗುವಂಥ ಬಿಳಿ ಬಣ್ಣದ ನೀರು ಮನೆಗಳಿಗೂ ನುಗ್ಗುತ್ತೆ ಅಂತ ಜನ ಹೇಳ್ತಾರೆ. ಆದ್ರೆ ಇದ್ರ ಬಗ್ಗೆ ಮುಂಬೈನ ಮಾಧ್ಯಮಗಳು ಮಾತಾಡೋದಿಲ್ಲ. ಈ ರೀತಿಯ ರಾಸಾಯನಿಕಗಳಿಂದ ಕಲುಷಿತಗೊಂಡಂಥ ನೀರು ವರ್ಷ ಪೂರ್ತಿನೂ ಜನರ ಆರೋಗ್ಯ ಕೆಡಿಸುತ್ತೆ. ಅವರು ಜೀವಮಾನದುದ್ದಕ್ಕೂ ಕಾಯಿಲೆಗಳನ್ನು ಅನುಭವಿಸುವಂಥ ಒಂದು ಸ್ಥಿತಿ ಬರುತ್ತೆ. ಈ ಇಡೀ ಪ್ರದೇಶ ಪ್ರವಾಹಕ್ಕೆ ಸಿಲುಕಿದೆ ಮತ್ತೆ ಮೆಟ್ರೋ ನಿಲ್ದಾಣದ ಬಳಿಕ ಎಲ್ಲರೂ ಕೂಡ ಬಳಲುವಂತಾಗಿದೆ ಅಂತ ಆ ಜನ ದೂರ್ತಾ ಇದ್ದಾರೆ. ಮುಂಬೈಯನ್ನ ವಿಶ್ವದ ಅತಿ ದೊಡ್ಡ ನಗರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಆದರೆ ಪ್ರತಿ ವರ್ಷನೂ ಮಳೆಗಾಲದಲ್ಲಿ ಅದರ ಸ್ಥಿತಿಯನ್ನ ನೋಡಿದ್ರೆ ಈ ನಗರ ಎಷ್ಟೊಂದು ಮಟ್ಟಿಗೆ ಭ್ರಷ್ಟಾಚಾರದ ಬಲಿಪಶು ಆಗಿದೆ ಅನ್ನೋದು ಬಹಿರಂಗಗೊಳ್ಳುತ್ತೆ. ಆದರೆ ದುರಂತ ಏನು ಅಂತ ಅಂದ್ರೆ ಈ ನಗರ ಭ್ರಷ್ಟ ಶಕ್ತಿಗಳೊಂದಿಗೆ ರಾಜಿ ಮಾಡ್ಕೊಂಡು ಬಿಟ್ಟಿದೆ. ಈ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಈ ಭ್ರಷ್ಟಾಚಾರದ ರಾಜಕೀಯ ಜಾಲದಿಂದ ಲಾಭ ಪಡಿತಾರೆ. ಇದೆಲ್ಲಾನು ಬದಲಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಸಾಮಾನ್ಯ ಜನರ ಕಾಲೋನಿಗಳನ್ನು ನೋಡಬೇಕಾಗಿದೆ. ಮಳೆಯಿಂದಾಗಿ ಆದಾಯ ಕಡಿತಗೊಂಡವ್ರ ಕಷ್ಟಗಳಿಗೆ ಕಿವಿಗೊಡಬೇಕಾಗಿದೆ. ಉಳಿತಾಯನೇ ಇಲ್ಲವಾದವ್ರ ಜೊತೆಗೆ ಮಾತಾಡಬೇಕಾಗಿದೆ. ಯಾವುದೇ ಬಡವರು ಚರಂಡಿ ನೀರಿನಲ್ಲಿ ವಾಸಿಸೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ಕೂಡ ಅವ್ರ ಮಾತನ್ನ ಕೇಳ್ತಾ ಇಲ್ಲವಾದ ಕಾರಣ ಅವರು ಅಸಹಾಯಕರಾಗ್ಬಿಟ್ಟಿದ್ದಾರೆ. ಮುಂಬೈನ ಜನರು ಸಾಮಾನ್ಯ ಜನರ ಪರವಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡುವಂಥ ದಿನ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಬದಲಾಗಬಹುದು. ಆದರೆ ಜನರಿಗೆ ಚರ್ಚೆ ಮಾಡೋದಕ್ಕೆ ಬೇರೆ ವಿಷಯಗಳನ್ನ ಇಲ್ಲಿನ ಮಡಿಲ ಮಾಧ್ಯಮಗಳು ಮತ್ತೆ IT ಸೆಲ್ಗಳು ಪ್ರತಿದಿನನೂ ಕೊಡ್ತವೆ. ಮೋದಿಜಿ ಅವರು ವಿದೇಶಕ್ಕೆ ಹೋದಾಗ ಯಾರೆಲ್ಲ ಎದ್ದು ನಿಂತರು, ಮೋದಿಜಿ ಜೊತೆಗೆ ಫೋಟೋವನ್ನ ತೆಗೆದುಕೊಳ್ಳೋದಕ್ಕೆ ಯಾವೆಲ್ಲ ವಿದೇಶಿ ನಾಯಕರು ಪ್ರಯತ್ನ ಪಟ್ಟರು, ಮೋದಿಜಿ ಹೇಳಿದ ಕೂಡಲೇ ಯಾವ ದೇಶದ ಯುದ್ಧ ನಿಂತೋಯ್ತು, ಮೋದಿಜಿಗೆ ಯಾವ ಹೊಸ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು, ಹಿಂದೂಗಳಿಗೆ ಮುಸ್ಲಿಮರಿಂದ ಏನೇನು ಅಪಾಯಗಳಿವೆ, ಮುಸ್ಲಿಮರು ಯಾವ ಹೊಸ ಜಿಹಾದನ್ನ ಮಾಡೋದಕ್ಕೆ ಹೊರಟಿದ್ದಾರೆ, ಇಂಥದ್ದೇ ಯಾವುದೋ ಒಂದು ಉಪಯೋಗಕ್ಕೆ ಬಾರದೇ ಇರುವಂಥ ಅಥವಾ ತೀರಾ ಹಸಿ ಸುಳ್ಳುಗಳನ್ನೇ ಜನರಿಗೆ ದಂಡಿಯಾಗಿ ಪ್ರತಿದಿನ ಪ್ರತಿಕ್ಷಣ ವಾಟ್ಸ್ಆ್ಯಪ್ ಮೂಲಕ ತಲುಪಿಸಿ ಅವರನ್ನು ಬ್ಯುಸಿಯಾಗಿಡ್ಲಾಗ್ತಾ ಇದೆ. ಜನರ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟ ಹಾಗೆ ರಸ್ತೆ ಆಗಿರಬಹುದು, ನೀರು, ವಿದ್ಯುತ್, ಬೆಲೆ ಏರಿಕೆ, ನಿರುದ್ಯೋಗ, ಸುರಕ್ಷತೆ ಇತ್ಯಾದಿಗಳನ್ನು ಬಿಟ್ಟು ಉಳಿದೆಲ್ಲ ನಿಷ್ಪ್ರಯೋಜಕ ವಿಷಯಗಳನ್ನು ಇಲ್ಲಿ ಧಾರಾಳವಾಗಿ ಚರ್ಚೆ ಮಾಡಲಾಗ್ತಾ ಇದೆ. ಹೀಗಿರುವಾಗ ಮುಂಬೈ ಅಥವಾ ಈ ದೇಶದ ಯಾವುದೇ ಮಹಾನಗರ ಒಂದಲ್ಲ ಒಂದು ದಿನ ಭ್ರಷ್ಟಾಚಾರದಿಂದ ಮುಕ್ತ ಆಗಬಹುದು ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.